Hi friends, ಎಲ್ರಿಗೂ ನಮಸ್ಕಾರ. As part of this session, we will see opportunities after commerce degree. That is, after you complete BBM or BCom, that is Bachelor of Business Administration or Bachelor of Commerce, what are the different opportunities which are lie in front of you? ಅಂದ್ರೆ ನೀವು ಒಂದು ಕಾಮರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡಾದ್ಮೇಲೆ ಏನೆಲ್ಲ ಆಪರ್ಚುನಿಟೀಸ್ ನಿಮ್ಮ ಮುಂದೆ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ. ಫಸ್ಟ್ ಥಿಂಗ್ ನೋಡೋದಾದ್ರೆ ಮೇನ್ ಆಪ್ಷನ್ಸ್ ಇರೋದು ಡಿಗ್ರಿ ಆದಮೇಲೆ ನೀವು ಹೈಯರ್ ಸ್ಟಡೀಸ್ ಮಾಡ್ಬೋದು. ಹೈಯರ್ ಸ್ಟಡೀಸ್ ಅಂದರೆ ನೀವು ಮಾಸ್ಟರ್ಸ್ ಮಾಡ್ಬೋದು. ಮಾಸ್ಟರ್ಸಲ್ಲಿ ಮೇನ್ ಯಾವುದೋ ಆಪ್ಷನ್ಸ್ ಇದೆ ನಿಮಗೆ, MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಏನಂದರೆ ಯಾವುದೇ ಒಂದು ಡಿಗ್ರಿ ಇರ್ಬೋದು. ಪ್ರಿಡಾಮಿನೆಂಟ್ಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ MBA ಮಾತ್ರ ಒಂದು ಆಪ್ಷನ್ಸ್ ಇರುತ್ತೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಇದರಲ್ಲಿ ಎಷ್ಟೊಂದು ನಿಮಗೆ ಎಕ್ಸ್ಪರ್ಟೀಸ್ ಇರುತ್ತೆ. ಅಂದರೆ ಫಿನಾನ್ಸ್ ಎಕ್ಸ್ಪರ್ಟೈಸೇಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಅಥವಾ HR ಇರ್ಬೋದು. ನೀವು MBA ಫಸ್ಟ್ ಇಯರಲ್ಲಿ ಎಲ್ಲ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ. ಅದಾದಮೇಲೆ ನೀವು ಸೆಕೆಂಡ್ ಇಯರಲ್ಲಿ ನೀವು ಯಾವುದೇ ಒಂದು ಸಬ್ಜೆಕ್ಟ್ನ ನೀವು ಮೇಜರ್ ಆಗಿ ತಗೋಬಹುದು. ಅದು ಒಂದು ಆಪ್ಷನ್. ನೀವು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನೀವು ಈವನ್ CA ಚಾರ್ಟರ್ಡ್ ಅಕೌಂಟೆಡ್ ಕೋರ್ಸ್ ಕೂಡ ಜಾಯಿನ್ ಆಗ್ಬೋದು. CA ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಫಿನಾನ್ಸ್ ಆಡಿಟಿಂಗಿಗೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಸೊ ನೀವು ಪಾಸ್ ಆದಮೇಲೆ ನಿಮಗೆ ಯು ವಿಲ್ ಹ್ಯಾವ್ ವೆರಿ ಗುಡ್ ವ್ಯಾಲ್ಯೂ. ಸೊ ನೀವು CAನ ಪಾರ್ಟ್ ಟೈಮ್ ಆಗಿ ಕೂಡ ಮಾಡ್ಬೋದು. ಇದರ್ ಕಂಪ್ಲೀಟ್ ಆಗಿ ನೀವೇನು ಕೆಲಸ ಮಾಡ್ದಲ್ಲೇ ಕೂಡ CAಗೆ ರಿಜಿಸ್ಟರ್ ಆಗಿ ನೀವು ಡಿಗ್ರಿ ಟೈಮಿಂದನೇ ಎಕ್ಸಾಮ್ಸ್ ಬರಿತಾ ಹೋಗ್ಬೋದು. ಡಿಫ್ರೆಂಟ್ ಮಾಡ್ಯೂಲ್ಸ್ ಇರುತ್ತೆ. ಇಲ್ಲ ಅಂದರೆ ನೀವು ಡೆಡಿಕೇಟೆಡ್ ಆಗಿ ಟ್ಯೂಷನ್ಸ್ ಎಲ್ಲ ತಗೊಂಡು ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ನ ನೀವು ಆಫ್ ಮಾಡ್ಕೋಬೋದು. ಬಿಕಾಸ್ ದಟ್ ವಿಲ್ ಹ್ಯಾವ್ ವೆರಿ ಗುಡ್ ವೇಟೇಜ್ ಇನ್ ದ ಫ್ಯೂಚರ್. ಅದೇ ರೀತಿ ಇನ್ನೊಂದು ಆಪ್ಷನ್ಸ್ ನೋಡೋದಾದ್ರೆ CS ಕಂಪ್ನಿ ಸೆಕ್ರೆಟರಿ ಅಂತ ಕೂಡ ಕರೀತಾರೆ. ಸೊ ಅಪಾನ್ ಕಂಪ್ಲೀಷನ್ ಆಫ್ ಯುವರ್ ಡಿಗ್ರಿ ಯು ಕ್ಯಾನ್ ಆಲ್ಸೋ ಪರ್ಸ್ಯೂ ಯುವರ್ ಕಂಪ್ನಿ ಸೆಕ್ರೆಟರಿ ಪ್ರೊಫೆಷನಲ್ ಕೋರ್ಸ್ ವಿ ಕ್ಯಾನ್ ಸೇ. ಸೊ ಅಗೇನ್ ಇದನ್ನು ಕೂಡ ನೀವು ಪಾರ್ಟ್ ಟೈಮ್ ಆಗಿ ತಗೋಬಹುದು, ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಗೋ ಟು ಎನಿ ಕಾಲೇಜ್. ಓಕೆನಾ. ಸೊ ನೀವು ಬೇರೆ ಕಡೆ ವರ್ಕ್ ಮಾಡ್ಕೊಂಡು ಮಾಡ್ಬೋದು, ಮತ್ತೆ ಇಲ್ಲಾಂದರೆ ನೀವು ಮನೇಲೇ ಕೂತು ಇದನ್ನ ಡೆಡಿಕೇಟೆಡ್ ಆಗಿ ಕೂತು ಸ್ಟಡಿ ಮಾಡ್ಬೋದು. ಬಿಕಾಸ್ CA ಮತ್ತು CS ಅಲ್ಲಿ ನಿಮ್ಗೆ ಏನಂದರೆ ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್. ಗೊತ್ತಾಯ್ತಲ್ಲ. ಸೊ CA ಮತ್ತು CSಗೆ ನೀವು ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗೋಂಥ ನೆಸೆಸಿಟೀಸ್ ಇಲ್ಲ. ಟ್ಯೂಷನ್ಸ್ ಬೇಕು ಅಂದರೆ ತಗೋಬೋದು. ಇಫ್ ನಾಟ್ ಅಕಾಡೆಮಿಕ್ ಕೊಡುವಂಥ ಬುಕ್ಸ್ನ ನೀವು ಕ್ಲೀನಾಗಿ ಓದ್ಕೊಂಡ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಹೈಯರ್ ಸ್ಟಡೀಸ್ ಬಿಟ್ಟು ನೆಕ್ಸ್ಟ್ ಆಪ್ಷನ್ಸ್ ನೋಡೋದಾದರೆ ಕೆರಿಯರ್ ಆಪರ್ಚುನಿಟೀಸ್. ಮೇ ಬಿ ನಿಮಗೆ ಏನೋ ಒಂದು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ಬೋದು, ನೀವು ಹೈಯರ್ ಸ್ಟಡೀಸ್ ಮಾಡೋದಕ್ಕಾಗೋದಿಲ್ಲ, ಯು ಜಸ್ಟ್ ವಾಂಟೆಡ್ ಟು ಗೆಟ್ ಇನ್ ಟು ದ ಕಂಪನಿ ಸೊ ದಟ್ ಯು ಸ್ಟಾರ್ಟ್ ಅರ್ನಿಂಗ್. ಅಂದರೆ ನೀವು ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್ ಯು ಹ್ಯಾವ್ ಕಮಿಟ್ಮೆಂಟ್ಸ್ ಅಂಡ್ ಆಲ್. ಸೊ ನೀವು ವರ್ಕ್ ಮಾಡ್ತೀನಿ ಅಂತ ಏನಾರ ನಿಮಗೆ ವಿಲ್ಲಿಂಗ್ನೆಸ್ ಇದ್ದರೆ ಕೆರಿಯರ್ ಆಪರ್ಚುನಿಟೀಸ್ ನೋಡೋದಾದರೆ ವರ್ಕಿಂಗ್ ಇನ್ ಕಾರ್ಪೊರೇಟ್ ಕಂಪ್ನೀಸ್. ಇವಾಗ ಎಲ್ಲ ಕಾರ್ಪೊರೇಟ್ ಕಂಪ್ನೀಸಲ್ಲೂ ನೀವೇನು MBA ಆಗಿರಲೇಬೇಕು ಅಂತ ನೆಸರಿ ಇಲ್ಲ. ಈವನ್ ಆಫ್ಟರ್ ಯುವರ್ ಬೇಸಿಕ್ ಡಿಗ್ರಿ BBM ಆಗಿರ್ಬೋದು ಅಥವಾ BCom ಆಗಿರ್ಬೋದು, ನೀವು ಕಂಪ್ನಿಲಿ ವರ್ಕ್ ಮಾಡ್ಬೋದು. ಅಥವಾ CA ಫರ್ಮ್ಸಲ್ಲಿ ನೀವು ಅಸೋಸಿಯೇಟ್ಸ್ ಆಗಿ ವರ್ಕ್ ಮಾಡ್ಬೋದು, CA CS ಫರ್ಮ್ಸಲ್ಲಿ. ಸೊ ದಟ್ ನಿಮಗೆ ಒಂದು ಆ್ಯಕ್ಚುಯಲ್ ವರ್ಕ್ ಎನ್ವಿರಾನ್ಮೆಂಟ್ ಏನಿರುತ್ತೆ, ಒಂದು ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಕ್ಯಾಂಡಿಡೇಟ್ಸ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಒಂದು 2 ವರ್ಷ ವರ್ಕ್ ಮಾಡಿ ಮತ್ತೆ ನೀವು ಬೇಕಾದ್ರೆ ಪಾರ್ಟ್ ಟೈಮ್ MBA ಮಾಡ್ಬೋದು, ಇಲ್ಲ ಅಂದರೆ ಫುಲ್ ಟೈಮ್ MBA ಕೂಡ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ನೋಡಿದರೆ ವರ್ಕಿಂಗ್ ಇನ್ ಕಂಪನೀಸ್ ಆಸ್ ಎ ಅಸೋಸಿಯೇಟ್ ಟ್ರೈನಿ. ಸೊ ಈ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಈವನ್ MBA ಕಂಪ್ಲೀಟ್ ಆದಮೇಲೂ ಕೂಡ ಕ್ಯಾಂಡಿಡೇಟ್ಸ್ನ ಅಸೋಸಿಯೇಟ್ ಟ್ರೈನಿ ಅಂತಲೇ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ನೀವೆಲ್ಲ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಇದರ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮ್ಯಾನೇಜರಿಯಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಒಂದಾದ್ರೂ ಕೂಡ ನಿಮ್ಮನ್ನ ಅಸೋಸಿಯೇಟ್ ಟ್ರೈನಿ ಆಗಿ ತಗೋತಾರೆ. ಮೇನ್ HRs ಇರ್ತಾರೆ ಅಥವಾ ಮೇನ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರ ಅಂಡರಲ್ಲಿ ನೀವು ಅಸೋಸಿಯೇಟ್ ಅಥವಾ ಟ್ರೈನಿ ಆಗಿ ವರ್ಕ್ ಮಾಡ್ತೀರಾ. ಒಂದು 6 ತಿಂಗಳಾದ್ಮೇಲೆ ನಿಮಗೆ ಅದು ಸಬ್ಜೆಕ್ಟ್ ಮೇಲೆ ಗ್ರಿಪ್ ಬಂದಾದ್ಮೇಲೆ ನಿಮ್ಮನ್ನ ಅಸೋಸಿಯೇಟ್ ಆಗಿ ಪ್ರಮೋಟ್ ಮಾಡ್ತಾರೆ. HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ಯು ಕ್ಯಾನ್ ವರ್ಕ್ ಇನ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಯು ಕ್ಯಾನ್ ಆಲ್ಸೋ ವರ್ಕ್ ಇನ್ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್. ಆಲ್ಸೋ ಯು ಕ್ಯಾನ್ ವರ್ಕ್ ಆಸ್ ಎ ಪರ್ಸನಲ್ ಅಸಿಸ್ಟೆಂಟ್ ಫಾರ್ CEO, CFO ಅಥವಾ VP, ವೈಸ್ ಪ್ರೆಸಿಡೆಂಟ್ಸ್ ಅಥವಾ ಡಿಪಾರ್ಟ್ಮೆಂಟ್ ಹೆಡ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಬೋದು. ಸೊ ದಟ್ ನೀವು ಯು ವಿಲ್ ಬಿ ಹೆಲ್ಪಿಂಗ್ ಆರ್ ಅಸಿಸ್ಟಿಂಗ್ ದೆಮ್ ಟು ಸ್ಪೀಡ್ ಅಪ್ ದೇರ್ ಜಾಬ್. ಓಕೆನಾ. ಸೊ ಹಾಗಾಗಿ ನಿಮಗೆ ಒಳ್ಳೆ ಕೆರಿಯರ್ ಆಪರ್ಚುನಿಟೀಸ್ ಇರುತ್ತೆ. ಸೊ
ಎಕ್ಸ್ಪೆಕ್ಟೇಷನ್ಸ್ ಡ್ಯೂರಿಂಗ್ ದ ಇಂಟರ್ವ್ಯೂ. ನೀವು ಒಂದು ಜಾಬ್ಗೆ ಅಪ್ಲೈ ಮಾಡಾದ್ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದರೆ, ಕ್ಯಾಂಡಿಡೇಟ್ ಶುಡ್ ಬಿ ವಿಲ್ಲಿಂಗ್ ಟು ಲರ್ನ್ ನ್ಯೂ ಥಿಂಗ್ಸ್. ಬಿಕಾಸ್ ನೀವು ಕಾಲೇಜಲ್ಲಿ ಏನು ಓದಿರ್ತೀರೋ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಯು ವಿಲ್ ಬಿ ಡೂಯಿಂಗ್ ಇನ್ ಎ ಕಾರ್ಪೊರೇಟ್ ಕಂಪನಿ. ಸೊ ಹಾಗಾಗಿ, ಸೊ ಯು ಶುಡ್ ಬಿ ವಿಲ್ಲಿಂಗ್ ಟು ಲರ್ನ್ ನ್ಯೂ ಥಿಂಗ್ಸ್, ಯು ಶುಡ್ ಬಿ ಫ್ಲೆಕ್ಸಿಬಲ್. ಓಕೆ. ಸೊ ನಾನು BBM ಮಾಡಿರೋದು, ನನಗೆ ಇದೆಲ್ಲ ಹೇಳ್ಕೊಟ್ಟಿಲ್ಲ, ನಾನು ಮಾಡಲ್ಲ ಅಂತ ಅನ್ನೋಕ್ಕಾಗೋದೇ ಇಲ್ಲ. ಸೊ ಯು ಶುಡ್ ಬಿ ರಿಯಲಿ ಫ್ಲೆಕ್ಸಿಬಲ್. ನೆಕ್ಸ್ಟ್ ಪಾಯಿಂಟ್ ನೋಡಿದರೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೇಸಿಕ್ ನಾಲೆಡ್ಜ್ ಇನ್ ರೆಸ್ಪೆಕ್ಟಿವ್ ಡೊಮೈನ್. ಫಾರ್ ಎಕ್ಸಾಂಪಲ್, ನೀವು BBM ಮಾಡಿದ್ದೀರಾ ಅಂದರೆ ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದರಲ್ಲಿರೋ ಸಬ್ಜೆಕ್ಟ್ಸ್ದು ಬೇಸಿಕ್ಸ್ ನಾಲೆಡ್ಜ್, ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಪರ್ಟ್ ಅಥವಾ ಯೂನಿವರ್ಸಿಟಿ ಟಾಪರ್ ಆಗುವಂಥ ನೆಸೆಸಿಟಿ ಇಲ್ಲ, ಬಟ್ ಅದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಥರ್ಡ್ ಪಾಯಿಂಟ್ ನೋಡೋದಾದ್ರೆ, ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ಬೇಸಿಕ್ ಕಮ್ಯುನಿಕೇಶನ್ ಸ್ಕಿಲ್ ನೀಡೆಡ್ ಫಾರ್ ದ ಜಾಬ್ ಟು ಬಿ ಡನ್. ಅಂದರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಿನ ಜನರೇಷನ್ ಅಲ್ಲಿ ಇಂಗ್ಲಿಷ್ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ಸ್ಗೆ ಕಾರ್ಪೊರೇಟ್ ಅಲ್ಲಿ ಯೂಸ್ ಮಾಡೋದಕ್ಕೆ. ಇಟ್ ಡಸಂಟ್ ಮೀನ್ ದಟ್ ಈಗ ಕರ್ನಾಟಕದಲ್ಲಿ ನೀವು ವರ್ಕ್ ಮಾಡ್ತಿದ್ರೆ ಎಲ್ಲಾ ಕಂಪ್ನಿಲೂ ಫುಲ್ ಕನ್ನಡನೇ ಮಾತಾಡಲ್ಲ ಅಂತ ಅಲ್ಲ, ಮಾತಾಡ್ತಾರೆ. ನಿಮ್ ಕೊಲೀಗ್ ಕನ್ನಡದವ್ರು ಆಗಿದ್ರೆ ದೇ ವಿಲ್ ಬಿ ಕಮ್ಯುನಿಕೇಟಿಂಗ್ ಇನ್ ಕನ್ನಡ. ಬೇರೆ ಕೊಲೀಗ್ ಏನಾರ ಹಿಂದಿಲಿದ್ರೆ ಹಿಂದಿ ಗೊತ್ತಿದೆ, ಹಿಂದಿಲಿ ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಪ್ರಿಡಾಮಿನೆಂಟ್ಲಿ ಮೇನ್ ಅಸೋಸಿಯೇಟ್ಸ್ ಅಥವಾ ಟೀಮ್ ಮೀಟಿಂಗ್ ಇರುತ್ತಲ್ಲ, ಅಥವಾ ವೆನ್ ಯು ಆರ್ ಹ್ಯಾವಿಂಗ್ ಎ ಕಾನ್ಫರೆನ್ಸ್ ಕಾಲ್ ವಿತ್ ಯುವರ್ ಸುಪೀರಿಯರ್ಸ್, ಅದೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಹಾಗಾಗಿ ಯು ನೀಡ್ ಟು ನೋ ದ ಬೇಸಿಕ್ ಇಂಗ್ಲಿಷ್ ಕಮ್ಯುನಿಕೇಶನ್. ಓಕೆನಾ? ಅದೇ ರೀತಿ, ಬಟ್ ಯು ಡೋಂಟ್ ಹ್ಯಾವ್ ಟು ನೋ ಲೈಕ್ ಹೈಫೈ ಇಂಗ್ಲಿಷ್ ಅಂತ ಅಂತಾರಲ್ಲ, ಕೆಲವೊಂದು ಕಾಂಪ್ಲೆಕ್ಸ್ ವರ್ಡ್ನೆಲ್ಲ ಯೂಸ್ ಮಾಡುವಂತ ನೆಸೆಸಿಟಿ ಇಲ್ಲ. ಒಂದು ಬೇಸಿಕ್ ಹೈಸ್ಕೂಲ್ ಇಂಗ್ಲಿಷ್ ಏನಿರುತ್ತೆ, ಅಥವಾ ಬೇಸಿಕ್ ಆಗಿ ನೀವು ನಿಮ್ಮ ಫ್ರೆಂಡ್ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರಾ ಆ ರೀತಿ ಸಿಂಪಲ್ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಫ್ರೇಮ್ ಮಾಡೋದಕ್ಕೆ ಗೊತ್ತಿದ್ರೆ ಸಾಕು. ಗೊತ್ತಾಯ್ತಲ್ಲ? ಯು ಡೋಂಟ್ ಹ್ಯಾವ್ ಟು ಥಿಂಕ್ ಲೈಕ್ ಓಕೆ ನಾನು ಕಂಪ್ನಿಗೆ ಜಾಯ್ನ್ ಆಗ್ತಿದ್ದೀನಿ, ಐ ಡೋಂಟ್ ನೋ ಇಂಗ್ಲಿಷ್ ಅಂತ ಎಲ್ಲ ಭಯ ಬೀಳೋಂಥ ನೆಸೆಸಿಟಿ ಇಲ್ಲ. ಎವ್ರಿಬಡಿ ಒನ್ಸ್ ನೀವು ಜಾಯ್ನ್ ಆದ್ಮೇಲೆ ಆಸ್ ದ ಟೈಮ್ ಪಾಸ್ ಆನ್, ದಿನಗಳು ಕಳ್ದಂಗೆ ಯು ವಿಲ್ ಬಿಕಮ್ ಎನ್ ಎಕ್ಸ್ಪರ್ಟ್. ಓಕೆ, ಇಟ್ ಟೇಕ್ಸ್ ಟೈಮ್ ಯಾವುದೇ ಒಂದು ಥಿಂಗ್ಸ್ ಇದ್ರೂ ಕೂಡ. ನೆಕ್ಸ್ಟ್ ನೋಡೋದಾದ್ರೆ, ಕ್ವಾಲಿಫಿಕೇಶನ್ ಎಕ್ಸ್ಪೆಕ್ಟೇಷನ್ ಫಾರ್ ಫ್ರೆಶರ್ ಜಾಬ್. ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಈ ಕಾಂಪಿಟೇಟಿವ್ ಎರದಲ್ಲಿ ಯು ನೀಡ್ ಟು ಹ್ಯಾವ್ ವೆರಿ ಗುಡ್ ಪರ್ಸೆಂಟೇಜ್, ಕರೆಕ್ಟ್ ಅಲ್ವಾ? ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಎ ಮೋರ್ ಪರ್ಸೆಂಟೇಜ್. ಸೊ ಹಾಗಾಗಿ ನಿಮ್ಮ ಬ್ಯಾಚುಲರ್ಸ್ ಟೈಮಲ್ಲಿ ಟ್ರೈ ಟು ಸೆಕ್ಯೂರ್ ಮೋರ್ ಪರ್ಸೆಂಟೇಜ್. ಸೊ ಅದು ನಿಮ್ಮ ಕೈಲಿರುತ್ತೆ, ಕರೆಕ್ಟ್ ಅಲ್ವಾ? ಎಷ್ಟು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ನ ತಗೊಳ್ಳೋದಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ತಗೊಳ್ಳಿ. ಎವ್ರಿಥಿಂಗ್ ಆಬ್ವಿಯಸ್ಲಿ ನೀವು ನಿಮ್ಮ ಬೆಸ್ಟ್ಗೆ ಕೊಡಿ ಎಕ್ಸಾಮ್ ಅಲ್ಲಿ. ರೆಸ್ಟ್ ಇಸ್ ಅಪ್ ಟು ದ ಗಾಡ್ ಅಂತ ಅನ್ಬೋದಲ್ವಾ? ಸೊ ನೆಕ್ಸ್ಟ್ ಐಟಮ್ ನೋಡಿದರೆ, ಮೋಸ್ಟ್ಲಿ ಫಸ್ಟ್ ಕ್ಲಾಸ್ ಇಸ್ ಎಕ್ಸ್ಪೆಕ್ಟೆಡ್. ಆಬ್ವಿಯಸ್ಲಿ ಎನಿ ಸ್ಕೋರ್ ಇಸ್ ಬೆಸ್ಟ್ ಸ್ಕೋರ್, ಬಟ್ ನಿಮ್ಗೆ ಏನು ಮ್ಯಾಕ್ಸಿಮಮ್ ಟ್ರೈ ಮಾಡೋದಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿ. ಫಸ್ಟ್ ಕ್ಲಾಸ್ ಎಬೋ ಇದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಬೆಟರ್ ಚಾನ್ಸ್. ಬಟ್ ಸೆಕೆಂಡ್ ಕ್ಲಾಸ್ ಇದ್ರೆ ನನಗೆ ಜಾಬ್ ಸಿಗಲ್ವಾ ಅಂತ ಕೇಳೋದಾದ್ರೆ ಸಿಕ್ಕೇ ಸಿಗುತ್ತೆ. ಬಟ್ ಆಬ್ವಿಯಸ್ಲಿ ಕೆಲವೊಂದು ಕಂಪ್ನಿಲಿ ಕಟ್ ಆಫ್ ಇರುತ್ತಲ್ಲ, ಅಥವಾ ಮಿನಿಮಮ್ ಫಿಲ್ಟರಿಂಗ್ ಕ್ರೈಟೀರಿಯಾ ವುಡ್ ಬಿ ಫಸ್ಟ್ ಕ್ಲಾಸ್ ಅಂಡ್ ಎಬೋ, ಅಥವಾ 70% ಎಬೋ ಅಂತ ಇರುತ್ತೆ. ಸೊ ಇವಾಗೆಲ್ಲ ಗ್ರೇಡ್ ಸಿಸ್ಟಮ್ ಇರೋದ್ರಿಂದ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ಡ್ಯೂರಿಂಗ್ ಯುವರ್ ಸ್ಟಡೀಸ್ ಕಾನ್ಸಂಟ್ರೇಟ್ ಮೋರ್ ಆನ್ ಸ್ಟಡೀಸ್ ಅಂಡ್ ಗೆಟ್ ಎ ವೆರಿ ಗುಡ್ ಸ್ಕೋರ್ಸ್. ಓಕೆನಾ? ಸೊ ಇಷ್ಟೆಲ್ಲ ಕವರ್ ಮಾಡಾದ್ಮೇಲೂ ಕೂಡ ನಿಮ್ಗೆ ಏನಾರ ಕ್ವಶನ್ಸ್ ಇದೆಯಾ? ಸ್ಟಿಲ್ ಇಫ್ ಅಟ್ ಆಲ್ ಯು ಹ್ಯಾವ್ questions even after covering all these topics with these slides, you can always write to me your questions in the comment section. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ. ಐ ವಿಲ್ ಬಿ ಹ್ಯಾಪಿ ಟು ಡೂ ದಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಸೊ ನನಗೆ ಪ್ರೀವಿಯಸ್ ವಿಡಿಯೋ ಮಾಡಾದ್ಮೇಲೆ ಕೆಲವೊಂದು ಕ್ವಶನ್ಸ್ ಬಂದಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಟೆಕ್ನಿಕಲಿ ಏನೆಲ್ಲ ಕೇಳ್ತಾರೆ, ಬಿಕಾಸ್ ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ. ಬಿಕಾಸ್ ನಾನು ಮ್ಯಾನೇಜರಲ್ ಬ್ಯಾಕ್ ಗ್ರೌಂಡ್ ಅಥವಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು. ಟೆಕ್ನಿಕಲ್ ರೌಂಡ್ ಇರುತ್ತಾ ನಮ್ಗೆ? ನೋ, ಟೆಕ್ನಿಕಲ್ ರೌಂಡು ಕಾಮರ್ಸ್ ಬ್ಯಾಕ್ ಗ್ರೌಂಡರ್ಗೆ ಇರೋಲ್ಲ. ನಿಮ್ಗೆ ಮ್ಯಾಕ್ಸಿಮಮ್ ಫಸ್ಟ್ ಅನಾಲಿಟಿಕಲ್ ರೌಂಡ್ಸ್ ಇರುತ್ತೆ, ವಿಚ್ ವಿಲ್ ಬಿ ಆಪ್ಟಿಟ್ಯೂಡ್ ರೌಂಡ್. ಅದಾದ್ಮೇಲೆ ಮ್ಯಾನೇಜರಲ್ ರೌಂಡ್ ಇರುತ್ತೆ. ಟೆಕ್ನಿಕಲ್ ಅಂತ ಅಂದ್ರೆ ಡೊಮೈನ್ ಸ್ಪೆಸಿಫಿಕ್ ರೌಂಡ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು BCom ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಫಿನಾನ್ಸ್ ಅಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೇಗೆಲ್ಲ ಆಗುತ್ತೆ, ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ರೆಗ್ಯುಲೇಟರಿ ಏನೇನಿರುತ್ತೆ, ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕೇಳ್ಬೋದು. ಓಕೆ, ಆಬ್ವಿಯಸ್ಲಿ ನೀವು BCom ಮಾಡ್ಬಿಟ್ಟು ನಾನು ನಿಮ್ಮನ್ನ C ಪ್ರೋಗ್ರಾಮ್ ಅಥವಾ ಜಾವಾ ಬಗ್ಗೆ ಕೇಳೋಂತ ನೆಸೆಸಿಟಿ ಇರೋದಿಲ್ಲ. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಟ್ ಇನ್ ಮೈಂಡ್. ಸೊ ಯಾವುದೇ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಹೋದಾಗ ನನಗೆ ಟೆಕ್ನಿಕಲ್ ರೌಂಡ್ ಇರುತ್ತಾ? ಇಲ್ಲ. ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಟೆಕ್ನಿಕಲ್ ರೌಂಡ್ಸ್ ಇರೋಲ್ಲ. ಬಿಕಾಸ್ ನೀವು ಟೆಕ್ನಿಕಲಿ ಕೋಡ್ ಬರೆಯೋಲ್ಲ ಅಲ್ಲಿ, ಕರೆಕ್ಟ್ ಅಲ್ವಾ? ನೀವು ಕಾಮರ್ಸ್ ಸ್ಪೆಸಿಫಿಕ್ ಜಾಬ್ನ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ಪೆಸಿಫಿಕ್ ಜಾಬ್ನ ನೀವು ಹ್ಯಾಂಡಲ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಟೆಕ್ನಿಕಲ್ ರೌಂಡ್ಸ್ ಇರೋಲ್ಲ.
ಆಪ್ಟಿಟ್ಯೂಡ್ ರೌಂಡ್ಸ್ ಇರುತ್ತೆ, ಬಟ್ ಡೊಮೈನ್ ಸ್ಪೆಸಿಫಿಕ್ ರೌಂಡ್ ಇರುತ್ತೆ. ಅಲ್ಲಿ ನಿಮ್ಮ ಬೇಸಿಕ್ ಸ್ಕಿಲ್ಸ್ನ ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ವಾಟ್ಸ್ ನೆಕ್ಸ್ಟ್ ಆಫ್ಟರ್ ಡಿಗ್ರಿ, ಕಾಮರ್ಸ್ ಡಿಗ್ರಿ ಅಂತ ಗೊತ್ತಾಯ್ತು ಅನ್ಕೋತೀನಿ. ಇಫ್ ಯು ಹ್ಯಾವ್ ಎನಿ ಸ್ಲೈಟೆಸ್ಟ್ ಡೌಟ್, ಫೀಲ್ ಫ್ರೀ ಟು ರೈಟ್ ಮೀ ಇನ್ ಎ ಕಮೆಂಟ್ ಸೆಕ್ಷನ್. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ಗುಡ್ ಒನ್.